ನಮ್ಮೋ ಹೊಟ್ಟೆಯಲ್ಲಿ ಚಿಟ್ಟೆ ಫೀಲಿಂಗು. ವೆಲ್ಕಮ್ ಬ್ಯಾಕ್ ಟು ದ ಶೋ. ನಮ್ಮೊಂದಿಗೆ ಮತ್ತೆ ದ ಗಾರ್ಜಿಯಸ್ ಶೀತಲ್ ಶೆಟ್ಟಿ. ನಮಸ್ತೆ ನಮಸ್ತೆ ನಮಸ್ತೆ. ನೀನೇನಮ್ಮ ಇನ್ನು ಬಸ್ ಸ್ಟ್ಯಾಂಡ್ ಅಲ್ಲಿ ಹೇಳದ್ರ ಕಡ್ಲೆಕಾಯಿ 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 ಅಂತ ಹೇಳ್ತಾ ಇದೀಯಾ? ನೀವೇನ್ ಮಾಡಿದ ನಿಮ್ಮಷ್ಟು ಪಟಾಕಿ ಮಾತಾಡೋಕ್ ಆಗಲ್ಲ. ಅಟ್ ಲೀಸ್ಟ್ ನಮ್ ನ್ಯೂ ಸ್ಟೈಲ್ ಅಲ್ಲೇ ಎಲ್ಲಾದ್ರೂ ಒಂದ್ ಕಡೆ ನಮಸ್ತೆ ನಮಸ್ತೆ ಹೇಳೋಣ ಅಂತ ಅನ್ಕೊಂಡು ಹಂಗೆ. ಓಕೆ, ಇವತ್ತು ನ್ಯೂ ಸ್ಟೈಲ್ ಅಲ್ಲ, ಬಟ್ ನ್ಯೂ ಸ್ಟೈಲ್ ಅಲ್ಲಿ ಯಾರ್ ಕೈ ರುಚಿ ತೋರ್ಸಕ್ ಬರ್ತಾ ಇದ್ದಾರೆ ಅಂತ ನೋಡ್ಬೇಕಾಗಿದೆ. ಗೊತ್ತಲ್ಲ, ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕತೆ ಇದೆ. ಆ ಕಥೆಯಲ್ಲಿ ಒಂದು ಕೈ ರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. ಹೂ ಇಸ್ ಕಮಿಂಗ್ ಟುಡೇ? ಸೊ ಇವತ್ತು ಮತ್ತೊಬ್ಳು ಫ್ರೆಂಡ್ ನೆನ್ನೆ ಪಲ್ಲವಿ ಬಂದಿದ್ಲು, ಇವತ್ತು ಜ್ಯೋತಿ ಅಂತ ಹೇಳಿ. ಅವಳು ಕೂಡ ನನ್ನ ಹಾಸ್ಟೆಲ್ ಮೇಟ್. ಓಕೆ, ನಾವೆಲ್ಲ ಒಟ್ಟಿಗೆ ಹಂಗಾಮ ಮಾಡ್ತಾ ಇದ್ದವ್ರು. ಸೊ ಜ್ಯೋತಿ ಕರಿಯೋಣ. ಸೊ ಪಟಾಕಿ ಶ್ರುತಿ ಆಲ್ರೆಡಿ ಇಲ್ಲಿದ್ದೀನಿ, ಶೀತಲ್ ಶೆಟ್ಟಿ ರೆಡಿ ಆಗಿದ್ದಾರೆ. ಮಧ್ಯದಲ್ಲಿ ಬೆಳಗ್ಸಕ್ಕೆ ಜ್ಯೋತಿನ. ಲೆಟ್ಸ್ ವೆಲ್ಕಮ್ ಜ್ಯೋತಿ ಟು ಸ್ಟಾರ್ ಸವಿರುಚಿ. ವೆಲ್ಕಮ್. ಹಾಯ್ ಹಾಯ್ ಹಾಯ್. ಪಲ್ಲವಿ ಫಸ್ಟ್ ನನಗೆ ಹಗ್ ಮಾಡಿದ್ಲು. ಆದ್ರೆ ಅವ್ರು ಹೊಸ ಫ್ರೆಂಡ್ ಅಲ್ವಾ, ಅದಕ್ಕೆ ನಮ್ಗೆ ಯಾವಾಗ್ಲೂ ಇರುತ್ತೆ, ಇದ್ದೇ ಇರುತ್ತೆ. ಸೊ ಜ್ಯೋತಿ, ನಿಮ್ಮ ಕೈ ರುಚಿನ ಟೇಸ್ಟ್ ಮಾಡಕ್ಕೆ ಓಕೆ ಶೀತಲ್ ವೇಟ್ ಮಾಡ್ತಿದಾರೋ ಇಲ್ವೋ ಗೊತ್ತಿಲ್ಲ, ನಾನಂತೂ ವೇಟ್ ಮಾಡ್ತಾ ಇದ್ದೀನಿ. ಓಕೆ ಮಾಡೋಣ ಅಂತ. ಬಟ್ ನೀವು ನನಗೆ ಇಂಗ್ರೀಡಿಯೆಂಟ್ಸ್ ಪರಿಚಯ ಮಾಡ್ಕೊಡಕ್ಕಿಂತ ಮುಂಚೆ ನಿಮ್ಮಿಬ್ರ ಪರಿಚಯ ಹೇಗಾಯ್ತು? ಶೀತಲ್ ನಾನು ಸೀನಿಯರ್ ಆಗ್ತೇನೆ. ಓಕೆ, ಬಟ್ ಆದ್ರೆ ನನ್ಗೆ ಅವಳ ಜೊತೆ ತುಂಬಾ ಜನ, ಅವಳು ಇನ್ನೂ ಹಾಸ್ಟೆಲಿಗೆ ಬಂದ ತಕ್ಷಣಕ್ಕೇನೆ ಎಲ್ರು ಶೀತಲ್ ಅಂತೆ ಅಂತ ಏನೋ ತುಂಬಾ ಹಂಗಾಮ ಇತ್ತು ಹಾಸ್ಟೆಲ್ ಅಲ್ಲಿ. ಬಟ್ ಆದ್ರೆ ನನ್ಗೆ ಯಾವತ್ತೂ ಆ ಇಂಟ್ರೆಸ್ಟ್ ಕಾಣಿಸಿರ್ಲಿಲ್ಲ. ಅದೇನಾಯ್ತು ಅಂತ ಗೊತ್ತಿಲ್ಲ. ಬಟ್ ಎಲ್ಲಾರು ಸ್ವಲ್ಪ ಇವಳ್ದು ನಮ್ಮ ರೂಮಲ್ಲಿ ಮಾತುಕತೆ ಕಮ್ಮಿ ಆಗೋಯ್ತು. ಆಗ ಅದ್ ಹೆಂಗಂತ ಗೊತ್ತಿಲ್ಲ, ಅವಳ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಇಲ್ದವಳು, ಬಟ್ ಅಂತ ನನಗೆ ಇಂಟ್ರೆಸ್ಟ್ ಶುರು ಆಯ್ತು ಅವಳ ಬಗ್ಗೆ. ಒಂದ್ ವಿಷಯ ಏನಂದ್ರೆ, ಫಸ್ಟ್ ಇಯರ್ ಅಲ್ಲಿ ನಾನು ಹೋದಾಗ ಈ ಸೀನಿಯರ್ಸ್ ಜೊತೆ ಎಲ್ಲ ಸೇರ್ಕೊಂಡು ನಾನು ರ್ಯಾಗ್ ಮಾಡಕ್ ಸ್ಟಾರ್ಟ್ ಇವಳೇ ಜೂನಿಯರು, ಆದ್ರೆ ಇವಳೇನೆ ಬಂದವರಿಗೆ ರ್ಯಾಗ್ ಮಾಡಕ್ ನಮ್ ಜೊತೆ ಸೇರ್ಕೊಂಡಿದ್ಲು. ಇವರೆಲ್ಲ ಮನ್ಸೊಳಗೆ ಯೋಚನೆ ಮಾಡ್ತಾ ಇದ್ರು, ಏನ್ ಇವಳು ಜೂನಿಯರ್ ಆಗಿ ಇವಳು ಸೇರ್ಕೊಂಡು ಬೇರೆಯವ್ರನ್ನೆಲ್ಲ ರ್ಯಾಗ್ ಮಾಡ್ತಾಳಲ್ಲ ಅಂತ ಹೇಳಿ. ನಾವು ಸ್ವಲ್ಪ ಯಾಕೋ ಎಕ್ಸ್ಟ್ರಾ ಆಡ್ತಾ ಇದ್ದಾಳೆ ಇವಳನ್ನ ನೋಡ್ಕೊಳ್ಬೇಕು ಅಂತ ನಮಗ್ ತುಂಬಾ ಇದ್ಬಿಟ್ಟು ಇದು ಕಾಲೇಜಲ್ಲೆಲ್ಲ ಹೋಗ್ಬಿಟ್ಟು ನಮ್ ಸೀನಿಯರ್ಸ್ ಎಲ್ಲ ಇರ್ತಾ ಇದ್ರು. ಸೊ ಸೀನಿಯರ್ಸ್ ಜೊತೆ ನಮ್ದು ಸ್ವಲ್ಪ ಚೆನ್ನಾಗಿತ್ತು. ಇವಳಿಗೆ ತುಂಬಾ ರ್ಯಾಗ್ ಮಾಡಿ ಹಾಸ್ಟೆಲಲ್ಲಿ ಎಲ್ಲ ಹುಡುಗಿರ್ಗೂ ಇವಳೇ ಮಾಡ್ತಾ ಇದ್ದಾಳೆ, ಹೊಸದಾಗಿ ಬಂದಿದ್ದಾಳೆ ಅನ್ನೋ ಫೀಲಿಂಗೇ ಇಲ್ಲ ಇವಳಿಗೆ ಅಂತ ತುಂಬಾನೇ ಇತ್ತು. ಸೊ ಹಾಗಾಗಿ ಅವ್ರ ಹತ್ರ ಎಲ್ಲ ಅವ್ರಿಗೆಲ್ಲ ಹೇಳ್ಬಿಟ್ಟು ಇವಳಿಗೆ ಸ್ವಲ್ಪ ರ್ಯಾಗ್ ಮಾಡಿಸಿದ್ದು. ಡೋಂಟ್ ವರಿ, ಇವತ್ತು ಅಡಿಗೆ ಮನೆಯಲ್ಲಿ ರ್ಯಾಗ್ ಮಾಡೋಣ. ಅವಳಿಗೆ ಆಕ್ಚುಲಿ ಚಪಾತಿ ಸ್ವಲ್ಪ ಇಷ್ಟ. ಸೊ ಹಾಗಾಗಿ ಚಪಾತಿಗೆ ಸ್ವಲ್ಪ ಏನಾದ್ರು ಮಾಡಿ ತಿನ್ಸ್ಬಿಡೋಣ, ಅಟ್ಲೀಸ್ಟ್ ಅವಳಿಗೆ ತಿನ್ನೋ ಇಂಟ್ರೆಸ್ಟ್ ಕಮ್ಮಿ ಇದೆ, ಸೊ ತಿನ್ಸೋಣ ಅಂತ. ನಾನು ಕೇಳೇ ಇಲ್ಲ ಏನ್ ಸ್ಪೆಷಲ್ ಮಾಡ್ತಾ ಇದ್ದೀರಾ ಜ್ಯೋತಿ ಅಂತ. ಅಷ್ಟು ಶೀತಲ್ಗೋಸ್ಕರ ಅಂತ ಬಂದಿರೋದಲ್ವಾ, ಸೊ ಹಾಗಾಗಿ ಶೀತಲ್ಗೋಸ್ಕರ ಹೊಸದಾಗಿ ನೀವು ಹೇಳೋಕ್ ಮುಂಚೆ ನಾನೇ ಹೇಳ್ತಾ ಇದ್ದೀನಿ, ಮಸಾಲೆ ಚಪಾತಿ ಮಾಡ್ತೀನಿ. ಶೀತಲ್ ಮಸಾಲ ಹಾಕ್ತಾರೆ, ನೀವು ಚಪಾತಿ ಮಾಡ್ತೀರಾ. ಯಾವ ತರ ಮಸಾಲ ಹಾಕ್ತೀರಾ ಅನ್ನೋದು ಗೊತ್ತಾಗತ್ತೆ ಮಾತುಕತೆ ಮಾಡ್ತಾ ಮಾಡ್ತಾ. ಓಕೆ, ಸೊ ಮಸಾಲ ಚಪಾತಿಗೆ ಏನೇನೆಲ್ಲ ಬೇಕು? ವೆರಿ ಗುಡ್ ಐಡಿಯಾ. ಸೊಪ್ಪು ತಿಂದೇ ಇರೋರ್ಗೆ ಗೋಸ್ಕರ ಇದು. ಇದನ್ನ ಚೆನ್ನಾಗಿ ತರ ಮಿಕ್ಸ್ ಮಾಡಿ ಚಪಾತಿ ಹಿಟ್ಟಲ್ಲಿ ತಿನ್ನಿಸ್ಬೋದು. ಮೆಂತ್ಯ ಆದ್ಮೇಲೆ ಇವಾಗ ಪಾಲಕ್ ಹಾಕ್ತಾ ಇದೀವಿ.
ಮಾಡ್ಬೋದು. ಗೋಧಿ ದೋಸೆ ಅಲ್ವಾ? ಗೋಧಿ ಮಸಾಲಾ ಗೋಧಿ ದೋಸೆ ಎರಡೂ ಆಗತ್ತೆ ಆಗುತ್ತಲ್ಲ. ಆಗತ್ತೆ. ಸೊ ಯಾರಿಗೆ ದೋಸೆ ಬೇಕೋ ದೋಸೆ ಮಾಡ್ಕೊಳ್ಳಿ, ಯಾರಿಗೆ ಚಪಾತಿ ಬೇಕೋ ಚಪಾತಿ ಮಾಡ್ಕೊಳ್ಳಿ. ಬಟ್ ಶೀತಲ್ ಚಪಾತಿ ಇಷ್ಟನಾ? ಇಷ್ಟ. ಇಂಟ್ರೆಸ್ಟೇ ಇಲ್ದಿರೋ ಜ್ಯೋತಿನ ಕನ್ವರ್ಟ್ ಮಾಡಿರುವ ಹೌದು. ಮತ್ತೆ ಅವಳು ಹೇಳ್ತಾ ಇದ್ಲು ನೀನ್ ಬೋರಿಂಗ್ ಕಂಪ್ನಿ ಕಣೆ ಅಂತ, ಬಟ್ ಆದ್ರೂ ನನ್ನ ಜೊತೆ ಅಟ್ಯಾಚ್ಮೆಂಟ್ಸ್ ಇರ್ತಾ ಇತ್ತು. ಆಕ್ಚುಲಿ ಎಲ್ಲರೂ ಅಷ್ಟೇ ಫಸ್ಟ್ ನನ್ನ ಇಷ್ಟಪಡದೆ ಇಷ್ಟಪಟ್ಟಿರೋದು. ಯಾಕಂದ್ರೆ ಅಷ್ಟು ಬೋಲ್ಡ್ ಆಗಿರ್ತಾ ಇದ್ಲು. ಸೊ ಹಾಗಾಗಿ ಯಾರಿಗೂ ಫಸ್ಟ್ ಅಲ್ಲಿ ಇಂಟ್ರೆಸ್ಟ್ ಬರ್ತಾ ಇರ್ಲಿಲ್ಲ. ಏನು ಓವರ್ ಆಕ್ಟಿಂಗ್ ಮಾಡ್ತಾಳೆ ಹೇಳು ಅಂತ ಅನ್ಸುತ್ತೆ. ಅದೇ ಬೋಲ್ಡ್ ಆಗಿದ್ದ ಶೀತಲ್ನ ನೋಡಿ ಬೋಲ್ ಔಟ್ ಆಗ್ತಿದ್ದು ನಮ್ ಹುಡುಗರು ಅಷ್ಟೇ ಅಲ್ವಾ? ಹೌದು. ಬಟ್ ಅವಳು ಯಾವತ್ತೂ ಇಂಟ್ರೆಸ್ಟ್ ತೋರಿಸ್ತಾ ಇರ್ಲಿಲ್ಲ. ಉಳಿಸ್ತಾ ಇದ್ದಾಳೆ ನನ್ನ ಜ್ಯೋತಿ. ಸೊ ಯಾವ ಹುಡುಗರ ಮೇಲೂ ಇಂಟ್ರೆಸ್ಟ್ ಬಂದಿಲ್ಲ ಇನ್ನು. ಶಿವಮೊಗ್ಗದಲ್ಲಿ ಹೇಳ್ಬಾರ್ದು, ಬಟ್ ಹೌದು ಕಾಲೇಜ್ ಡೇಸ್ ಅಲ್ಲಿ ಇಲ್ಲ. ಕೈ ಗಂಟಲ್ಲ ಆಯಿಲ್. ಇನ್ನು ಸ್ವಲ್ಪ ಎಣ್ಣೆ ಬೇಕಾ? ಚಾಕ್ಲಿ ಜೊತೆ ಇಷ್ಟೊಂದು ಎಣ್ಣೆ ಹಾಕ್ಬಾರ್ದು ಜೊತೆ. ನಮ್ಮ ಡೈರೆಕ್ಟ್ ಚಪಾತಿ ಮಾಡ್ಬೇಕಿತ್ತು ಆಕ್ಚುಲಿ. ನಮ್ಮ ಅಚ್ಚುಮೆಚ್ಚಿನ ಗೋಲ್ಡ್ ವಿನ್ನರ್ ರಿಫೈನ್ ಸನ್ಫ್ಲವರ್ ಆಯಿಲ್ ಹಾಕಿದೀವಿ. ಸೊ ಇದು ಡೈರೆಕ್ಟ್ ಚಪಾತಿ ಲೆಕ್ಕನೇ. ಹೌದಲ್ಲ? ಸೂಪರ್. ಇದು 15 to 20 minutes ನೆನ್ಕೊಳ್ಬೇಕಾಗುತ್ತೆ. ಓಕೆ, ಆ ಟೈಮಲ್ಲಿ ನಾವು ಚಟ್ನಿ ಮಾಡ್ಕೊಳ್ಬೋದು. ಸರಿ. ಸೊ ನಮ್ಮ ಹಿಟ್ಟನ್ನ ಮುಚ್ಚಿಡ್ಬೇಕಾ? ಮುಚ್ಚಿಡ್ಬೇಕು. ಸೊ ಇದು ಕೂತಿರೋ ಗ್ಯಾಪ್ ಅಲ್ಲಿ ಚಟ್ನಿ ಮಾಡ್ಕೊಳ್ಳೋಣ. ಹೌದು, ಅದಕ್ಕೆ ಕೊಬ್ಬರಿ ಹುರ್ಕೊಳ್ಬೇಕಾಗತ್ತೆ. ಓಕೆ, ಫಸ್ಟ್ ಕೊಬ್ಬರಿ. ಎಣ್ಣೆ ಹಾಕದ್ ಬೇಡವಾ? ಬೇಕಿಲ್ಲ. ಓ, ಸೊ ಎಣ್ಣೆ ಹಾಕಿ ಡ್ರೈ ಕೊಬ್ಬರಿ. ಡ್ರೈ ಕೊಬ್ಬರಿನ ಡ್ರೈ ಆಗಿ ಹುರ್ಕೋಬೇಕು. ಎಣ್ಣೆನೂ ಹಾಕೊಳ್ಬೋದು, ಹಾಕ್ದೇನು ಮಾಡ್ಬೋದು. ಓಕೆ, ಸೊ ಬರೀ ಇಷ್ಟನ್ನ ಯೂಸ್ ಮಾಡ್ತಿರೋದು ಹಾ, ನಾವು? ಸಾಕು. ಅರ್ಧ. ನಾವು ಮಾಡ್ತಾ ಇರೋದು 4 ಚಪಾತಿ ಅಲ್ವಾ? ಸೊ 4 ಚಪಾತಿಗೆ ಇಷ್ಟ ಅರ್ಧ ಸಾಕು. ಹಾ. ಓಕೆ. ಒನ್ಸ್ ಅಪಾನ್ ಅ ಟೈಮ್ ಹಾಸ್ಟೆಲ್ ಲೈಫಲ್ಲಿ ಹಾಸ್ಟೆಲ್ ಫುಲ್ ಹೀಟ್ ಆಗೋಗಿತ್ತಂತೆ. ಯಾಕಂದ್ರೆ ಮೇಡಮ್ ಅವರು ವಾರ್ಡನ್ ಮಗನ್ನೇ ಬಿಡ್ಲಿಲ್ಲ, ಅವರನ್ನು ರ್ಯಾಗ್ ಮಾಡಿ ನಿಲ್ಸಿ. ವಾರ್ಡನ್ ಮಗನ್ನೇ ಬಿಡ್ಲಿಲ್ಲ ಅಂದ್ರೆ ಏನ್ ಅನ್ಕೊಳ್ಬೇಕಿಲ್ಲ. ಅವರನ್ನು ರ್ಯಾಗ್ ಮಾಡಿದ್ದಾರೆ, ಕಂಟಿನ್ಯೂ ಮಾಡಕ್ಕೆ ಬಿಡ್ತಾ ಇಲ್ವಲ್ಲ. ಅಮ್ಮ ಜ್ಯೋತಿ, ಜ್ಯೋತಿ ನಾನು ಯಾವ ಗಳಿಗೆ ಜ್ಯೋತಿ ಥ್ರೋ ಸಮ್ ಲೈಟ್ ಆನ್ ಇಟ್ ನಾವು. ಏನ್ ಗೊತ್ತಾ, ಯಾವುದೇ ಹಾಸ್ಟೆಲ್ ಅವ್ರು ಇವತ್ತು ದಿವಸ ಈ ಪ್ರೋಗ್ರಾಮ್ ನೋಡಿದ್ರೆ ಏನ್ ಅನ್ಕೊಳ್ಬೇಕು ನಮ್ ಬಗ್ಗೆ? ಏನ್ ನಿಜ ಇದೆಯೋ ಅದನ್ನೇ ಅನ್ಕೊಳ್ತಾರೆ. ಕತೆ ಕೇಳೋಣ ಇವಾಗ. ಹೇಳಿ, ಅವಳೇ ಹೇಳಿ, ನನಗಂತೂ ಗೊತ್ತಿಲ್ಲ. ನಿಮ್ಮಿಬ್ರಿಗೂ ಒಂದು ಆಪ್ಷನ್ ಇದೆ, ಇಲ್ಲ ನೀವ್ ಹೇಳಿ. ಇಲ್ಲಿದ್ರೆ ನಾನು ಮಸಾಲಾ ಚಪಾತಿ ತರ ಮಿರ್ಚ್ ಮಸಾಲ ಹಾಕಿ ಹೇಳ್ತೀನಿ. ವಿಚ್ ಇಸ್ ಇಟ್? ಹೇಳಮ್ಮ, ನನಗೆ ಗೊತ್ತಿಲ್ಲ, ಹೇಳಿ. ನಾನು ಹೇಳಲ್ಲ. ಏನಿಲ್ಲ, ನಮ್ಮ ಇಡೀ ಹಾಸ್ಟೆಲ್ ಅಲ್ಲಿ ಒಂದು ಆಲ್ಮೋಸ್ಟ್ ಒಂದು 250 ಜನ ಇದ್ವಾ. ನಾವು 250-300 ಮೆಂಬರ್ಸ್ ಇದ್ವಿ. ಅಲ್ಲಿ ಒಂದೇ ಒಂದು ಹುಡುಗ ಬರ್ತಾ ಇದ್ದ, ಅವನು ವಾರ್ಡನ್ ಮಗ. ಓಕೆ, ಸೊ ಅವನು ಓಡಾಡುವಾಗ ಆಬ್ವಿಯಸ್ ಆಗಿ ಯಾವ ಹುಡುಗಿನಾದ್ರೂ ತಮಾಷೆ ಮಾಡ್ತಾಳಲ್ವಾ, ಹಂಗೆ ನಾನು ಸ್ವಲ್ಪ ತಮಾಷೆ ಗಿಮಾಷೆ ಮಾಡ್ತಿದ್ದೆ. ಅದನ್ನ ಎಲ್ಲ ಬಿಟ್ಬಿಟ್ಟು ಇವಳು ಬೇರೆ ಎಲ್ಲ ಬಿಟ್ಟು ಅದನ್ನ ಮಾತ್ರ ನೆನ್ಪಿಟ್ಕೊಂಡು ಹೇಳಿದಾಳೆ. ಯೂಶಲಿ ಹುಡುಗಿಯರು ಹೋಗೋವಾಗ ಹುಡುಗರು ಹೆಂಗಪ್ಪ ತಮಾಷೆ ಮಾಡ್ತಾರೆ ಅಷ್ಟೇ ಮಾಡ್ತಾ ಇದ್ದೀವಿ ಅಂತಾರಲ್ವಾ, ಏನು ಇಲ್ಲ. ಅವನು ಹೋಗಾಗ ನಾವ್ ಅಂತಿದ್ವಿ ಅಂತ ಅಷ್ಟೇ. ಸೊ ಕೊಬ್ಬರಿ ಫ್ರೈ ಆಗ್ತಿದೆ, ಕೊಬ್ಬರಿ ಒಳ್ಳೆ ಗಮ್ ಅಂತ ಇದೆ. ಇದು ಆಫ್ ಮಾಡಲ್ಲ, ಲೋ ಫ್ಲೇಮ್ ಮಾಡೋಣ, ಸಿಮ್ಮಲ್ಲಿ ಇಡೋಣ. ಒಂದ್ ನಿಮಿಷಕ್ಕೆ ಸಾಕು. ಸಾಕು. ಒಂದ್ 4 ಆಯಿಲ್ ಮೆಣಸಿನ್ಕಾಯಿ. ಬೇಡ, ಇದಕ್ಕೂ ಎಣ್ಣೆ ಹಾಕಲ್ವಾ ನಾವು? ಬೇಕಾಗಿಲ್ಲ. ನಾನು ಯೂಶಲಿ ಎಣ್ಣೆ ಕಮ್ಮಿ ಯೂಸ್ ಮಾಡ್ತೀನಿ, ಆದ್ರೆ ಅದಕ್ಕೆ ಬೇಕೇ ಬೇಕು ಅಂತ ಹಾಕಿದ್ದಷ್ಟೇ. ಒಂದ್ 4-5 ಕರ್ಬೇವು ಹಾಕ್ಬೇಕು. ಓಕೆ, ಕರ್ಬೇವು ಎಷ್ಟು ಜಾಸ್ತಿ ಹಾಕ್ತಿವೋ ರುಚಿ ಅಷ್ಟೇ ಜಾಸ್ತಿ. ಹೌದು, ಸ್ಮೆಲ್ ಕೂಡ ಇರುತ್ತಲ್ಲ, ಕೂದ್ಲಿಗೂ ಒಳ್ಳೇದು. ಸಾಕನ್ಸುತ್ತೆ. ಸಾಕು. ಓಕೆ, ಸೊ ಮತ್ತೊಮ್ಮೆ ಹೇಳ್ತಾ ಇದೀವಿ, ಒಣ ಕೊಬ್ಬರಿ, ಆಮೇಲೆ ಹಸಿ ಮೆಣಸಿನ್ಕಾಯಿ ಮತ್ತೆ ಕರ್ಬೇವು ಯಾವುದಕ್ಕೂ ಎಣ್ಣೆ ಹಾಕದೆ ಒಂದ್ಸತಿ ಡ್ರೈ ರೋಸ್ಟ್ ಮಾಡಿಕೊಂಡು ಮಿಕ್ಸಿಯಲ್ಲಿ ಹಾಕಿ ಆಮೇಲೆ ಕೊತ್ತಂಬರಿ ಸ್ವಲ್ಪ ಹಾಕೋದು. ಇವಾಗ ಇದನ್ನ ಗ್ರನ್ಸ್ಬೇಕಾ? ಮತ್ತೆ ಉಪ್ಪು ಹಾಕ್ಬೇಕಲ್ಲ. ಉಪ್ಪು. ಇದಕ್ಕೆ ಚಟ್ನಿಗೆ ಬೇಕಾದ್ರೆ ಬೆಲ್ಲನೂ ಹಾಕೊಳ್ಬೋದು. ನೀರು ಹಾಕ್ಬೇಕೀಗ. ಓಕೆ, ಸೊ ಒಣ ಕೊಬ್ಬರಿ, ಆಮೇಲೆ ಕರ್ಬೇವು, ಹಸಿಮೆಣಸಿನ್ಕಾಯಿ ಎಲ್ಲದನ್ನು ಡ್ರೈ ರೋಸ್ಟ್ ಮಾಡಿಕೊಂಡು ಒಂಚೂರೇ ಚೂರು ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಆಮೇಲೆ ಬೆಳ್ಳುಳ್ಳಿ ಹಾಕಿ 2 ಬೆಳ್ಳುಳ್ಳಿ ಲಾಸ್ಟಲ್ಲಿ 1-2 ಬೆಳ್ಳುಳ್ಳಿ ಹಾಕಿ ಕ್ಲೋಸ್ ಮಾಡೋಣ ಇದನ್ನ.
ತುಂಬಾನೇ ಚೆನ್ನಾಗಿರುತ್ತೆ. ಮೊಸರಿಗೂ ಚಟ್ನಿಗೂ ಮದುವೆ ಮಾಡಿಸ್ತಾ ಇದೀವಾ? ಹೌದು. ಓಕೆ, ಸೌಂಡ್ಸ್ ವೆರಿ ಇಂಟ್ರೆಸ್ಟಿಂಗ್. ಇನ್ನೊಂದು ಸ್ಪೂನ್ ಹಾಕಿ. ಇನ್ನೊಂದು ಸ್ಪೂನ್. ಹಾ. ಸೊ ನೋಡಿದ್ರಲ್ಲ, ಚಟ್ನಿ ಅಕಸ್ಮಾತ್ ಕಮ್ಮಿ ಆಯ್ತು ಅಂತ ಅನ್ಕೊಂಡ್ರೆ ಆ ಚಟ್ನಿಗೆ ಮೊಸರನ್ನ ಮಿಕ್ಸ್ ಮಾಡಿ, ಮೊಸರು ಚಟ್ನಿ ಮದುವೆ ಅದ್ಭುತ. ನೋಡಿ ಕಲರೇ ಚೇಂಜ್ ಆಗುತ್ತೆ. ಸೊ ಚಟ್ನಿ ರೆಡಿ ಆಗಿದೆ. ಹಾ. ಮುಂದೆ ಇವಾಗ ಏನ್ ಮಾಡೋಣ? ಈಗ ಚಪಾತಿ ಮಾಡ್ಕೊಳ್ಬೇಕು. ಈಗ 15 ಮಿನಿಟ್ಸ್ ನೆನ್ಕೊಂಡಿದ್ದಾಯ್ತು. ಓಕೆ. ಸೊ ಚಪಾತಿ ಮಾಡ್ಕೊಳ್ಬೇಕು. ನಂಗೆ ಸ್ವಲ್ಪ ಆಯಿಲ್ ಬೇಕು. ಕೊಡೋಣ, ಯಾಕೆ ಬೇಕಾದ್ರೆ ಕೇಳ್ತಾ ಇದ್ದೀರಾ? ಹಾಕ್ತೀರಿ. ಓಕೆ. ಸೊ ಇದು ಬಂದು ಚೂರು ಎಣ್ಣೆ ಹಾಕೊಂಡು ಮತ್ತೆ ಮಿಕ್ಸ್ ಮಾಡ್ಕೋಬೇಕಾ? ಕೈಗೆ ಅಂಟತ್ತೆ ಅಂತ ಅಷ್ಟೇ. ಸರಿ ಸರಿ. ಸೊ ಸಾಮಾನ್ಯವಾಗಿ ಚಪಾತಿ ಹೇಗ್ ಮಾಡ್ಕೊಳ್ತಾರೋ ಆ ತರ ಇದನ್ನ ರೌಂಡ್ ಆಗಿ ಉಂಡೆ ಮಾಡ್ಕೊಂಡು ಗೋಧಿ ಹಿಟ್ಟಲ್ಲಿ ಚೆನ್ನಾಗಿ ನೆನೆಸಿ ಇಟ್ಟು ಈಗ ಲಟ್ಟಿಸ್ಬೇಕು. ಪರ್ಫೆಕ್ಟ್. ಪ್ಯಾನ್ ಇಡ್ಲಾ ಜೊತೆ? ಬಿಡ್ಲಾ? ಮನೇಲಿ ಚಿಕ್ಕ ಮಕ್ಳಿದ್ರೆ ತುಂಬಾ ಇಂಟ್ರೆಸ್ಟಿಂಗ್ ವೇ ಅವ್ರಿಗೆ ತರಕಾರಿ ತಿನ್ನಿಸ್ಬೇಕು ಅಂತ ಪ್ಲಾನ್ ಹಾಕ್ತಿದ್ರೆ ದಿಸ್ ಇಸ್ ಪರ್ಫೆಕ್ಟ್. ಡಯಟಿಂಗ್. ಸಾಮಾನ್ಯವಾಗಿ ಕಾಲೇಜ್ ಲೈಫಲ್ಲಿ ಹುಡುಗರು ಲೈನ್ ಹೊಡಿಯೋದೆಲ್ಲ ನೋಡಿರೋ ವಿಷಯ, ಕೇಳಿರೋ ವಿಷಯ, ನಥಿಂಗ್ ಗ್ರೇಟ್ ಅಂತ ಹೇಳ್ಬೋದು. ನಮ್ಮ ಶೀತಲ್ ಸ್ವಲ್ಪ ಡಿಫ್ರೆಂಟೇ. ಇವ್ರಿಗೆ ಅಂಕಲ್ಲು ತಾತಗಳು ಲೈನ್ ಹೊಡಿತಾ ಇದ್ರು. ಸೊ ಆ ಖಾತಾನ ಓಪನ್ ಮಾಡೋಣ. ಸೊ ಇದು ಏನ ಬೇರೆ ಸ್ಟೀಲ್ ಏನಾದ್ರು ಇರ್ಬೇಕಿತ್ತು, ಸರಿ ಬಿಸಿ ಆಗ್ತಿತ್ತಲ್ಲ, ಹಂಗೆ ಇಬ್ರಿಗೂ ಇಟ್ಬಿಡ್ತಿದ್ದೆ. ತಾತ ಅಂಡ್ ಅಂಕಲ್ ಕತೆ ಅವ್ರನ್ನ ಯಾಕೆ ಬಿಟ್ಟಿಲ್ಲ ನೀವು? ಬಿಟ್ಟಿಲ್ಲ. ದೇವ್ರೆ, ನಾನ್ ಬಿಟ್ಟಿಲ್ಲ ಅಲ್ಲ. ಅದೇನ್ ಈಗ ಯೂಶಲಿ LLB ಅಲ್ಲೆಲ್ಲ ಆಲ್ಮೋಸ್ಟ್ ಡಿಗ್ರಿ ಆಗಿ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೂ ಈ ಲಾ ಓದಕ್ ಬರೋರಿದ್ದಾರೆ. ಓಕೆ. ಅವ್ರಷ್ಟಕ್ಕೆ ಅವರು ಸ್ಟೂಡೆಂಟ್ಸ್ ಅಂತ ಅನ್ಕೊಂಡ್ಬಿಡ್ತಾರೆ. ಸೊ ಅಂಥವ್ರಲ್ಲಿ ಕೆಲವರು ಹಿಂದ್ ಬರೋದು, ಇದ್ ಮಾಡೋದು. ಅವಾಗೆಲ್ಲ ಪಾಪ ಇವರೆಲ್ಲ ತುಂಬಾ ಪ್ರೊಟೆಕ್ಟಿವ್ ಆಗ್ತಾ ಇದ್ರು ನನ್ನ ವಿಷಯದಲ್ಲಿ. ನಾನೇನಾದ್ರೂ ಹೊರಗಡೆ ಹೋಗ್ಬೇಕು ಅಂದ್ರೆ 1 ರೌಂಡ್ ಗೇಟ್ ಹಚ್ಚೆ ಹೊರಗಡೆ ಬಂದು ನೋಡಿ ಹೊರಗಡೆ ಬಂದು ನೋಡಿ ಆಮೇಲೆ ನಾವು ಹೊರಗಡೆ ಎಲ್ಲಾದ್ರೂ ತಿರ್ಗ್ಲಿಕ್ಕೆ ಏನಾದ್ರು ಹೋಗೋದಾದ್ರೆ ಹಾಗೆ ಹೋಗ್ತಾ ಇದ್ವಿ. ಶಿವಮೊಗ್ಗದಲ್ಲಿ ಸೀನಿಯರ್ ಸಿಟಿಸನ್ಸ್ ನ ನೀವು ಕ್ಯಾಚ್ ಹಾಕೊಂಡ್ರಿ ಅಂತ? ಅಯ್ಯೋ, ಕ್ಯಾಚ್ ಹಾಕಿಲ್ಲ ನಾನು. ಜ್ಯೋತಿ ತುಂಬಾನೇ ಬೆಳಕನ್ನ ಚೆಲ್ತಾ ಇದಾರೆ ಇವತ್ತು. ಕ್ಯಾಚ್ ಹಾಕೋದಂದ್ರೆ ಏನು ನನಗೆ ಗೊತ್ತಿಲ್ಲ. ನಾನು ಯಾವ್ದಕ್ಕೆ ಅದ್ ಕೇಳಕ್ಕೆ ಒಂಥರ ಇದೆ. ಬಂದು ನಮ್ಗೆ ಸಿಕ್ತು. ಜ್ಯೋತಿ ಪಾಪ ನಿಮ್ಗೆ ಎಷ್ಟು ಹೆಲ್ಪ್ ಮಾಡಿದಾರೆ ಲೈಫಲ್ಲಿ.